ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಯಿ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು 10 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ, 4 ಟೊಮೆಟೊ ಕಾಯಿ, ಸ್ವಲ್ಪ ಜೀರಿಗೆ, ಕರಿಬೇವು, ಸ್ವಲ್ಪ ಶೇಂಗಾ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ 10 ಹಸಿಮೆಣಸಿಕಾಯಿನ ಇದರಲ್ಲಿ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ನಂತರ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಕಾಯಿ ಟೊಮೆಟೊನ ಪೀಸ್ದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಬೇಯಿಸಿ. ಸೀದೋದ್ರೆ ಟೇಸ್ಟ್ ಬರೋದಿಲ್ಲ. ಒಂದು ಇಡೀ ಆಗೋಷ್ಟು ಸ್ವಲ್ಪ ನಾನು ಹುಣಸೆ ಹಣ್ಣು ತಗೊಂಡು ಇದರಲ್ಲಿ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದನ್ನ ಆರಲಿಕ್ಕೆ ಬಿಡೋಣ. ಈಗ ನಾನು ಸ್ವಲ್ಪ ಶೇಂಗಾ ತೊಗೊಂಡಿದ್ನಲ್ವ, ಆ ಶೇಂಗಾನ ಹಂಚು ಕಾಯಕ್ಕಿಟ್ಟಿದ್ದೆ. ಆ ಹಂಚಲ್ಲಿ ಶೇಂಗಾ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಅದ್ರ ಜೊತೆ ಗ್ರೈಂಡ್ ಮಾಡಲಿಕ್ಕೆ ಅಂತ ಈ ಥರ ಚೆನ್ನಾಗಿ ಹುರ್ಕೋತಿದ್ದೀನಿ. ನೋಡಿ, ಈ ಫ್ರೈ ಎಲ್ಲ ತಣ್ಣಗಾಗ್ತಿದೆ. ಶೇಂಗಾ ಕೂಡ ತಣ್ಣಗಾಗಿದೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ತಂಪಾಗಿರಬೇಕು, ಹಂಗೆ ಗ್ರೈಂಡ್ ಮಾಡಬಾರ್ದು. ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಳ್ಳೋರು ಬೆಲ್ಲನೂ ಹಾಕ್ಕೊಳ್ಳಿ. ಶೇಂಗಾನು ಆರಿತ್ತು, ಶೇಂಗಾನು ಹಾಕ್ಕೊಂಡೆ. ಚೆನ್ನಾಗಿ ತರ್ತರಾಗಿ ರುಬ್ಕೊಂಡು ಟೇಸ್ಟ್ ಇರುತ್ತೆ. ಫುಲ್ ಗ್ರೈಂಡ್ ಮಾಡಿಕೊಂಡು ಟೇಸ್ಟ್ ಇರುತ್ತೆ. ಗ್ರೈಂಡ್ ಆದರೂ ಫುಲ್ ಮಾಡ್ಕೊಳ್ಳಿ, ತರ್ತರಾಗಾದರೂ ಫುಲ್ ಮಾಡ್ಕೊಳ್ಳಿ. ತರ್ತರ ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ತುಪ್ಪ ಜೊತೆನೂ ಬರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೂ ಇನ್ನೂ ಟೇಸ್ಟಾಗಿರುತ್ತೆ. ರೈಸ್ ಆದರೂ ಮಾಡ್ಕೊಳ್ಳಿ, ರೊಟ್ಟಿ ಆದರೂ ಮಾಡ್ಕೊಳ್ಳಿ, ಪೂರಿ ಆದರೂ ಮಾಡ್ಕೊಳ್ಳಿ, ಚಪಾತಿ ಆದರೂ ಮಾಡ್ಕೊಳ್ಳಿ. ಮೊಸರು ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.